ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬವನ್ನು ಪ್ರತಿ ವರ್ಷ ಆಚರಿಸ್ತೀವಿ. ದೀಪದಿಂದ ಮನೆಯನ್ನು ಅಲಂಕಾರ ಮಾಡ್ತೀವಿ, ಪಟಾಕಿ ಸಿಡಿಸ್ತೀವಿ. ಆದರೆ ಈ ಸಂಭ್ರಮ ಎಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ತುಂಬ ಜನಕ್ಕೆ ಉತ್ತರನೇ ಗೊತ್ತಿರಲ್ಲ. ಹಾಗಾದರೆ ದೀಪಾವಳಿ ಆಚರಣೆ ಯಾಕೆ, ಏನಿದರ ವಿಶೇಷತೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಗ್ಚಲತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ದೀಪಾವಳಿ ಹಬ್ಬದ ಆಚರಣೆ ಹಾಗೆ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವರ್ಷವೂ ಕೂಡ ವರ್ಷದ ಕೊನೆಯಲ್ಲಿ ಸಂಭ್ರಮದ ಸಡಗರದಿಂದ ಆಚರಣೆ ಮಾಡ್ತೀವಿ. ದೀಪಗಳನ್ನು ಹಚ್ತೀವಿ, ಪಟಾಕಿ ಸಿಡಿಸ್ತೀವಿ. ಪ್ರಮುಖವಾಗಿ 2 ದಿನ ಇದು ಆಚರಣೆ ಮಾಡ್ತೀವಿ, ನರಕ ಚತುರ್ದಶಿ ಹಾಗೆ ಬಲಿಪಾಡ್ಯಮಿ. ಈ ಎರಡೂ ಹಬ್ಬಗಳ ವಿಶೇಷತೆ ಏನು? ಭಾರತೀಯರಿಗೆ ಹಬ್ಬಗಳಲ್ಲೇ ಬಹಳ ದೊಡ್ಡ ಹಬ್ಬ ಅಂತಂದ್ರೆ ದೀಪಾವಳಿ. ಅದರೊಳಗೂ ಸಹ 3 ದಿವಸಗಳ ಹಬ್ಬ. ನವರಾತ್ರಿಯೇ 10 ದಿವಸಗಳ ಹಬ್ಬ ಅಂತ ಅನ್ಕೋತೀವಿ. ಆದರೆ ಅಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸ್ತಕ್ಕಂಥ ಹಬ್ಬ. ಯಾಕೆಂತಂದರೆ ದೇವಿಯ ಸಂಪೂರ್ಣ ರೂಪಗಳನ್ನು ನಾವು ಅಲ್ಲಿ ಆರಾಧಿಸ್ತಕ್ಕಂಥದ್ದು. ಆದರೆ ದೀಪಾವಳಿ ಹಾಗಲ್ಲ, ಇದು ವಿಜೃಂಭಣೆಯನ್ನು ತೋರಿಸ್ತಕ್ಕಂಥದ್ದು. ವಿಜೃಂಭಣೆ ಹೇಗೆ? ಹಾಗಾದ್ರೆ ದಸರಾ ವಿಜೃಂಭಣೆ ಅಲ್ವಾ? ದಸರಾ ವಿಜೃಂಭಣೆ ಹೌದು, ಆದರೆ ಅದು ನಾಡಿ ಹಬ್ಬದ ವಿಜೃಂಭಣೆ. ಇದು ಹಾಗಲ್ಲ, ಮನೆ ಮನೆಯಲ್ಲೇ ವಿಜೃಂಭಣೆ. ಇದು ಪ್ರತಿಯೊಬ್ಬನೂ ಸಹ ಆಚರಿಸ್ತಕ್ಕಂಥದ್ದು. ಅದರೊಳಗೂ ಸಹ ಹೆಚ್ಚಿನ ಜನರು ಹೇಳ್ತಕ್ಕಂಥದ್ದೊಂದು ಮಾತಿದೆ, ಇದು ಶ್ರೀಮಂತರ ಹಬ್ಬ ಅಂತ. ಅಂದರೆ ಎಷ್ಟು ಅದ್ಧೂರಿಯಾಗಿ ಬೇಕಾದರೂ ಸಹ ಮಾಡ್ಬೋದಾದಂತಹ ಒಂದು ಹಬ್ಬ ಇದು. ಹಾಗಿದ್ರೆ ಬಡವರ ಹಬ್ಬ ಅಂತ ಅದರೊಳಗೂ ಒಂದಿದೆ, ಏನಂತಂದ್ರೆ ಈ ಸಂಕ್ರಾಂತಿ ಹಬ್ಬ. ಈ ಸುಗ್ಗಿ ಇತ್ಯಾದಿಗಳಿಂದ ಬಂದು ಎಳ್ಳು ಬೀರೋದು ಇತ್ಯಾದಿಗಳೇನಿದೆ ಹಾಗೆ ಅಂತ. ಆದರೆ ಇವತ್ತಿನ ದಿವಸ ಈ ಹಬ್ಬವನ್ನು ಬಡವರು ಶ್ರೀಮಂತರು ಅಂತ ಏನು ಭೇದ ಭಾವನೆಗಳಿಲ್ಲ, ಎಲ್ಲರೂ ಸಹ ಆಚರಿಸ್ತಕ್ಕಂಥದ್ದು ಒಂದು ಹಬ್ಬ. ಇದಕ್ಕೆ ಈ ದಿನಗಳಲ್ಲಿ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಪೌರಾಣಿಕ ಹಿನ್ನೆಲೆಯಲ್ಲಿ ಈ ಹಬ್ಬವನ್ನು ಆಚರಿಸ್ತೇವೆ. ಅದರೊಳಗೂ ನರಕ ಚತುರ್ದಶಿ ಅಂತ ಮಾಡ್ತಕ್ಕಂಥದ್ದು, ಅಮಾವಾಸ್ಯೆಯ ದಿವಸ ಲಕ್ಷ್ಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ಅಮಾವಾಸ್ಯೆಯ ನಂತರ ಪಾಡ್ಯಮಿ, ಅಂದರೆ ಅದನ್ನು ಬಲಿಪಾಡ್ಯಮಿ, ಬಲಿಚಕ್ರವರ್ತಿಯ ಹೆಸರಿನಲ್ಲಿ ಬಲಿಪಾಡ್ಯಮಿ ಅಂತ ಕರೆದು ಆ ಬಲಿಚಕ್ರವರ್ತಿಯನ್ನು ಸಹ ನೆನೆಸ್ಕೊಳ್ತಕ್ಕಂಥ ಒಂದು ಹಬ್ಬ. 3 ದಿನಗಳ ಹಬ್ಬದಲ್ಲಿ ಕಡೆಗೆ ಸಂಪೂರ್ಣವಾಗಿ 33 ಕೋಟಿ ದೇವತೆಗಳನ್ನು ಹೊಂದಿರತಕ್ಕಂಥ ಗೋಮಾತೆಯನ್ನು ಈ ದೇಶ ಧನ್ಯತಾ ಭಾವದಿಂದ ಪೂಜೆ ಮಾಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ದಿವಸ. ಅಂದರೆ ಒಟ್ಟು 3 ದಿನಗಳ ಈ ಹಬ್ಬ ಒಂದಕ್ಕಿಂತ ಒಂದು ಮಿಗಿಲು, ಅಷ್ಟು ಚಂದ. ಆದರೆ ಮೊದಲನೆಯ ದಿನದಲ್ಲಿ ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದು ಬಹಳಷ್ಟು ಮುಖ್ಯ. ಪ್ರಾರಂಭ ಆಗಬೇಕಾದ್ರೇ ಶುರುವಾಗಿಬಿಡುತ್ತೆ. ಹೇಗೆ? ಒಂದು ಹಂಡೆಯನ್ನು ತಗೊಂಡು ಆ ಹಂಡೆಯನ್ನು ಚೆನ್ನಾಗಿ ತೊಳೆದು ಬೂದಿ ನೀರು ಅಂತ ಸಾಮಾನ್ಯವಾಗಿ ಹಳ್ಳಿ ಕಡೆ ಕರಿತಕ್ಕಂಥದ್ದು. ಅಂದರೆ ಆ ಸ್ನಾನಕ್ಕೆ ಇಷ್ಟು ದಿವಸ ಸ್ನಾನ ಮಾಡೋದೇ ಇಲ್ವೇ? ಸ್ನಾನ ಮಾಡ್ತಾರೆ, ಸ್ನಾನ ಮಾಡೋದು ಇದ್ದೇ ಇದೆ. ಆದರೆ ಅವತ್ತಿನ ಸ್ನಾನಕ್ಕೆ ಬಹಳಷ್ಟು ಶ್ರೇಷ್ಠ. ಅಭ್ಯಂಗವನ್ನು ಮಾಡಿಕೊಂಡು ಆಮೇಲೆ ಸ್ನಾನವನ್ನು ಮಾಡಿ. ಅದೇ ಪ್ರತಿ ದೀಪಾವಳಿ ಬಂದಾಗ ಅಭ್ಯಂಗ ಸ್ನಾನ ಎಲ್ಲರಿಗೂ ಮಾಡಲೇಬೇಕಾದಂತಹ. ಹೌದೌದು. ಹಾಗಾದ್ರೆ ಯಾಕೆ ಅದು? ತೈಲೇ ಲಕ್ಷ್ಮಿ ಜಲೇ ಗಂಗಾ ಅಂತ ಒಂದು ಮಾತಿದೆ. ಅಂದರೆ ತೈಲದಲ್ಲಿ ಲಕ್ಷ್ಮಿ ಇರ್ತಾಳೆ, ಜಲದಲ್ಲಿ ಗಂಗಾ ಇರ್ತಾಳೆ ಅಂತ. ಹಾಗಾಗಿ ಆ ಲಕ್ಷ್ಮಿಯನ್ನು ಇಡೀ ಮೈಗೆ ಹಚ್ಕೊಳ್ಬೇಕಂತ. ಅಂದರೆ ಯಾವ ರೀತಿದ್ದು ಲಕ್ಷ್ಮಿ ಗೊತ್ತಾ? ಮೈಗೆ ಹಚ್ಕೊಂಡು ಎಣ್ಣೆನಲ್ಲಿ ಬಿದ್ದೋದ ತಕ್ಷಣ ಮೈ ತುಂಬ ದುಡ್ಡೇ ಬಂತು ಅಂತ ಅರ್ಥ ಅಲ್ಲ. ಲಕ್ಷ್ಮಿ ಅಂದ ತಕ್ಷಣ ದುಡ್ಡಿನ ಒಂದೇ ನೋಡೋದು ನಾವು. ಆದರೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ಆರೋಗ್ಯಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಭಾಗ್ಯವೇ ಇಲ್ಲ ಅಲ್ವಾ? ಅಂತಹ ಒಂದು ಭಾಗ್ಯ, ಅಂತಹ ಒಂದು ಸಂಪತ್ತು ಅಂದರೆ ಆರೋಗ್ಯ. ಆರೋಗ್ಯವನ್ನು ಕೊಡಬೇಕಾದ್ರೆ ತೈಲ ಬಹಳಷ್ಟು ಒಳ್ಳೆಯದಂಥ ಸ್ನಿಗ್ಧ ದ್ರವ್ಯ, ಸ್ನಿಗ್ಧತೆಯನ್ನು ದೇಹದಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥದ್ದು ತೈಲ. ಆದ್ದರಿಂದ ತೈಲಾಭ್ಯಂಗವನ್ನು ಮಾಡಿಕೊಂಡು ಜಲ ಅಂದರೆ ಗಂಗೆಯನ್ನು ನಾವು ಮತ್ತೆ ಸ್ನಾನದ ರೂಪದಲ್ಲಿ ಆಕೆಯನ್ನು ಸ್ವೀಕಾರ ಮಾಡಬೇಕು ಅಂತ. ಇದು ಯಾಕೆ ದಿನ ಸ್ನಾನ ಮಾಡ್ತೀವಲ್ಲ, ದಿನ ಅಭ್ಯಂಗ ಮಾಡ್ಕೋಬೋದಲ್ಲ, ದಿನ ದೀಪಾವಳಿ ಮಾಡ್ಬೋದಲ್ಲ ಅಂತ. ಆದರೆ ಈ ಒಂದು ಮುಹೂರ್ತ ಅಂತಿದೆ. ಹೇಗೆ ಅಂತಂದರೆ ನರಕ ಚತುರ್ದಶಿ ಅಂತ. ಸಾಮಾನ್ಯವಾಗಿ ಚತುರ್ದಶಿ ದಿವಸ ಬಹಳ ಏನು ಕೆಲಸ ಮಾಡೋದಿಲ್ಲ. ಅಮಾವಾಸ್ಯೆ ಕರಿ ಅಂತ ಕರಿತಕ್ಕಂಥದ್ದು. ಅಂದರೆ ಅಮಾವಾಸ್ಯೆ ಹಿಂದಿನ ದಿವಸ ಏನೂ ಕೆಲಸಗಳು ಹೆಚ್ಚಿಗೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅಂಥದ್ರೊಳಗೆ ಈ ಚತುರ್ದಶಿಗೆ ಯಾಕೆ ಅಷ್ಟೊಂದು ವಿಶೇಷತೆ ಅಂತಂದರೆ, ದುಷ್ಟ ಕಾರ್ಯಗಳನ್ನು ಮಾಡಿಕೊಂಡಿದ್ದಂಥ ಒಬ್ಬ ಅಸುರ ಅಥವಾ ಈ ಪ್ರಪಂಚದಲ್ಲಿದ್ದಂತಹ ಒಂದು ದುಷ್ಟ ಕ್ರಿಯೆಗಳು ಅಥವಾ ದುಷ್ಕೃತ್ಯಗಳು ನಿಂತಹ ಒಂದು ದಿವಸ. ಅದು ಯಾವ ರೂಪದಲ್ಲಿ ಅಂತಂದರೆ, ಒಂದು ಪ್ರಾಗ್ಜ್ಯೋತಿಷ ನಗರ ಅಂತ ಒಂದು ಇತ್ತು. ಬಹಳ ಹಿಂದಿನ ಕಥೆ ಇದು. ದ್ವಾಪರ ಯುಗದಲ್ಲಿ ಅಂತ್ಯವಾದಂಥದ್ದು ಮತ್ತು ದ್ವಾಪರ ಯುಗಕ್ಕಿಂತ ಹಿಂದೆ ಶುರುವಾದಂಥದ್ದು. ಅಂದರೆ ವರಾಹ ಅವತಾರದಲ್ಲಿ ಈ ವರಾಹ ಸ್ವಾಮಿಯ ಬೆವರು ಭೂಮಿಯ ಮೇಲೆ, ಭೂಮಿಯ ರಕ್ಷಣೆಗೋಸ್ಕರ ವರಾಹ ಅವತಾರ ಆಯಿತು. ಭೂಮಿಯ ಮೇಲೆ ಬಿದ್ದದ್ರಿಂದ 2 ಶಕ್ತಿಗಳು ಉತ್ಪತ್ತಿ ಆಯ್ತಂತೆ.
ಒಂದು ಅಸುರ ಶಕ್ತಿ ವಾಸ್ತು ಅಂತ ಕರ್ಕೊಂಡು ಇವತ್ತು ವಾಸ್ತು ಪುರುಷ ಅಂತ ಕರ್ಕೊಂಡ, ಇನ್ನೊಂದು ನರಕಾಸುರ ಅಂತ ಕರೆಸ್ಕೊಂಡ. ಈ ನರಕಾಸುರನಿಗೆ ಇನ್ನೊಂದು ಭೌಮಾಸುರ ಅಂತಲೂ ಸಹ ಹೆಸರಿದೆ. ಯಾಕೆಂತಂದರೆ ಭೂಮಿಯಿಂದ ಹುಟ್ಟಿದವನು ಅಂಥೇಳಿ. ಈ ಭೌಮಾಸುರ ಹೇಗೆ ದುಷ್ಟಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ, ಆದರೂ ಸಹ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ಯಾರಿಂದಲೂ ಸಾವು ಬರಬಾರ್ದು ಅಂತ ಕೇಳಿದ. ಈ ಅಸುರರೆಲ್ಲ ಕೇಳ್ಕೊಳ್ಳೋದು ಇದನ್ನೇ, ಸಾವೊಂದು ಬರಬಾರ್ದು, ನಾನೇ ಆಳ್ಕೊಂಡಿರಬೇಕು ಅಂತ. ಅದು ಸಾಧ್ಯವೇ ಇಲ್ಲ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಮಗನಾಗಿರ್ತಕ್ಕಂಥವನು ಹಾಗೂ ಭೂದೇವಿಯ ಮಗನಾಗಿರ್ತಕ್ಕಂಥವನು ದೇವತಾ ಸ್ವರೂಪನಾಗಿ ಇರಬೇಕಾಗಿತ್ತು. ಆದರೆ ಇರ್ತಕ್ಕಂಥದ್ದು ವ್ಯವಸ್ಥೆ ಹೇಗೆ, ತಾಮಸ ವೃತ್ತಿಯಲ್ಲಿ ತಾನು ರಾಕ್ಷಸಿ ಪ್ರವೃತ್ತಿಯನ್ನು ಜಾಸ್ತಿಯಾಗಿ ಬೆಳೆದ. ಈ ಸಂದರ್ಭದಲ್ಲಿ ಬ್ರಹ್ಮನನ್ನು ಕುರಿತು ಬೇಡದಂತೆ. ಆಗ ಬ್ರಹ್ಮ ಹೇಳಿದ, ಸಾವು ಬಾರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಏನಾದರೂ ವರ ಕೇಳು ಅಂತ ಕೇಳಿದಾಗ ಇವನೊಂದು ವರವನ್ನು ಕೇಳ್ತಾನೆ. ಹೇಗೆ, ತಂದೆ ತಾಯಿಯಿಂದಲೇ ನನಗೆ ಸಾವು ಬರಬೇಕು ಅಂತ. ಯಾರಾದರೂ ತಂದೆ ತಾಯಿ ಸಾಧ್ಯವೇ ಇಲ್ಲ. ಹಾಗಾಗಿ ತಂದೆ ತಾಯಿಯಿಂದಲೇ ನಾನು ಸಾಯಬೇಕು, ತಥಾಸ್ತು ಅಂತ ಹೇಳಿದ, ಮುಗಿದೋಯ್ತು. ಎಷ್ಟೋ ವರ್ಷಗಳು, ಸಹಸ್ರಾರು ವರ್ಷಗಳು ನಡ್ಕೊಂಡು ಹೋಯಿತು. ಎಲ್ಲಿಯವರೆಗೆ ಅಂತಂದರೆ ಭೂಮಿಯಲ್ಲಿ ಎಲ್ಲೆಲ್ಲಿ ರಾಜಕುಮಾರಿಯರು ಇದ್ದರೋ ಅಷ್ಟೂ ಜನ ರಾಜಕುಮಾರಿಯರನ್ನೆಲ್ಲ ತಂದು ಸೆರೆನಲ್ಲಿ ಇಟ್ಕೊಂಡಿದ್ದ. ಅಂದರೆ ಅಷ್ಟೂ ಜನರನ್ನು ನಾನು ಭೋಗಿಸಬೇಕು, ಅಷ್ಟು ಜನರನ್ನು ನಾನು ಇಟ್ಕೊಂಡಿರಬೇಕು ಅಂತ ಹೇಳಿ ಇಟ್ಕೊಂಡಿದ್ದ. ಅದಷ್ಟೇ ಅಲ್ಲ, ಬಹಳಷ್ಟು ದುಷ್ಕೃತ್ಯಗಳನ್ನು ತಾನು ಮಾಡ್ತಾ ಇದ್ದ. ಈ ದುಷ್ಕೃತ್ಯಗಳನ್ನು ತಡಿಲಿಕ್ಕೆ ಸಾಧ್ಯವಾಗದೆ ದೇವತೆಗಳೆಲ್ಲರೂ ಸಹ ವಿಷ್ಣುವಲ್ಲಿ ಮೊರೆ ಹೋಗಿದ್ದರು. ಆ ಸಂದರ್ಭದಲ್ಲಿ ವಿಷ್ಣು ಅವತಾರ ಏನಾಗಿತ್ತು ಅಂತಂದರೆ ಕೃಷ್ಣನ ಅವತಾರದಲ್ಲಿದ್ದಂಥದ್ದು. ಕೃಷ್ಣ ನೇರವಾಗಿ ಹೋಗಿ ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ವರ ಕೇಳಿದ್ದಾನೆ, ಹೇಗೆ, ತಂದೆ ತಾಯಿಯಿಂದಲೇ ನನಗೆ ಸಾವು ಬರಬೇಕು ಅಂತ. ಹಾಗಿದ್ರೆ ಭೂದೇವಿಯೂ ಸಹ ಕೃಷ್ಣನ ಜೊತೆಗೆ ಸೇರಬೇಕು. ನಾರಾಯಣ ಹೇಗಿದ್ರು ಕೃಷ್ಣನೇ, ಭೂದೇವಿಯೂ ಸಹ ಕೃಷ್ಣನ ಜೊತೆನಲ್ಲಿ ಸೇರಬೇಕು. ಭೂದೇವಿ ಎಲ್ಲಿದ್ದಾಳೆ? ಆ ಸಂದರ್ಭದಲ್ಲಿ ಸತ್ಯಭಾಮೆ ಅಂತ ಇದ್ಲಲ್ಲ, ಅವಳು ಭೂಮಿಯ ಅಂಶದವಳು. ಆದ್ದರಿಂದ ಭೂದೇವಿಯೂ ಸಹ ಸತ್ಯಭಾಮೆಯಾಗಿ ಅವತಾರವನ್ನು ಎತ್ತಿದ್ದಾಳೆ. ಶ್ರೀಮನ್ನಾರಾಯಣನಾದಂಥವನು ಕೃಷ್ಣನಾಗಿ ಅವತಾರ ಎತ್ತಿದ್ದಾನೆ. ಹಾಗಾಗಿ ಕೃಷ್ಣ ಮತ್ತು ಸತ್ಯಭಾಮೆ ಇಬ್ಬರೂ ಸೇರಿ ನರಕಾಸುರನ ಕೊಂದರೆ ಅಲ್ಲಿಗೆ ಅವನು ಸಂಹಾರ ಆದೀತು ಅಂಥೇಳಿ ಅವರು ಈ ಉಪಾಯವನ್ನು ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ದೀಪಾವಳಿ ವಿಶೇಷತೆ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.